ಎಲ್ಲರಿಗೂ ನಮಸ್ಕಾರ. ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಸವಿ ಕನ್ನಡ ಭಾಗ 1 ಈ ಪುಸ್ತಕದಲ್ಲಿ ಕನ್ನಡಮ್ಮನ ಹರಕೆ ಪದ್ಯ ಹಾಗೂ ಇದರಲ್ಲಿ ಬರುವಂತಹ ಪದಗಳ ಅರ್ಥ, ಟಿಪ್ಪಣಿ ಮತ್ತು ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಪಾಠ 1 ಕನ್ನಡಮ್ಮನ ಹರಕೆ ಪದ್ಯ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಗುರುವಿನೋಳ್ನಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಈ ಪದ್ಯವನ್ನು ಬರೆದವರು ಕುವೆಂಪು. ಕಂದ ಕಲಿತರೆ ಕನ್ನಡವ, ಎಂದೆಂದಿಗೂ ಮುನ್ನಡೆವ. ಈಗ ಪದಗಳ ಅರ್ಥ ನೋಡೋಣ. ಕಾಪಾಡು ಅಂದರೆ ರಕ್ಷಿಸು, ಪೋಷಿಸು. ದುಡಿ ಅಂದರೆ ಕೆಲಸ ಮಾಡು, ಶ್ರಮಪಡು. ಬೇಡು ಅಂದರೆ ಕೇಳು, ಯಾಚಿಸು. ಮಡಿ ಅಂದರೆ ಸಾವು, ಮರಣ ಹೊಂದು. ಶ್ರೇಯಸ್ಸು ಅಂದರೆ ಏಳಿಗೆ, ಅಭಿವೃದ್ಧಿ. ಹೋರಾಡು ಅಂದರೆ ಸೆಣಸು, ಹೋರಾಟ ಮಾಡು. ಅಪ್ಪುಗೆ ಅಂದರೆ ಆಲಿಂಗನ. ಕಲಿ ಅಂದರೆ ವೀರ, ಶೂರ. ಸವಿ ಅಂದರೆ ರುಚಿ. ನಂತರ ಟಿಪ್ಪಣಿ. ಇಹಪರ ಅಂದರೆ ಲೌಕಿಕ ಅಲೌಕಿಕ ಬದುಕು, ಈ ಲೋಕ ಪರಲೋಕ. ಜೋಗುಳ ಅಂದರೆ ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ, ಲಾಲಿ ಹಾಡು. ತಾಯ್ನುಡಿ ಅಂದರೆ ತಾಯಿ ಮಾತು, ಮಾತೃಭಾಷೆ, ಮನೆ ಮಾತು. ದಮ್ಮಯ್ಯ ಅಂದರೆ ದೀನತೆಯಿಂದ ಬೇಡುವುದು. ನಂತರ ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಉತ್ತರ: ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಪ್ರಶ್ನೆ 2. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಉತ್ತರ: ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ. ಪ್ರಶ್ನೆ 3. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಉತ್ತರ: ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಪ್ರಶ್ನೆ 4. ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ಕನ್ನಡ ನುಡಿಯ ಸೊಗಸನ್ನು ಕನ್ನಡ ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ. ನಂತರ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಮೊದಲನೆಯದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. ಆಯ್ಕೆಗಳು: ವೀರ, ಶೂರ, ಧೀರ, ಕಂದ. ಉತ್ತರ: ಕಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಎರಡನೆಯದು ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ಆಯ್ಕೆಗಳು:
ಧಮ್ಮಯ್ಯ ಅಯ್ಯೋ, ಕಂದಯ್ಯ ನನ್ನ. ಉತ್ತರ ಅಯ್ಯೋ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೂರನೆಯದು ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯ್ಗೆ. ಹೆಜ್ಜೇನು, ಕಿರುಜೇನು, ಸವಿಜೇನು, ಹಾಲ್ಜೇನು. ಉತ್ತರ ಸವಿಜೇನು. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ. ನಾಲ್ಕನೆಯದು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ಆಯ್ಕೆಗಳು ವೀರನಾಗಿ, ಶೂರನಾಗಿ, ಕಲಿಯಾಗಿ, ಧೀರನಾಗಿ. ಉತ್ತರ ಕಲಿಯಾಗಿ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ನಂತರ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ನಂತರ ಭಾಷಾ ಚಟುವಟಿಕೆ. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸ ಪದ ಬರೆಯಿರಿ. ಮಾದರಿ ದಮ್ಮಯ್ಯ ಕಂದಯ್ಯ. ಹೋರಾಡು ಕಾಪಾಡು. ಬಾಯ್ಗೆ ಮೇಯ್ಗೆ. ಬಾಳ್ಗೆ ಹೇಳ್ಗೆ. ಚಿನ್ನ ರನ್ನ. ನಂತರ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಹೋರಾಡು ಹೋರಾಡು. ಸರಿಯಾದ ಪದ ಹೋರಾಡು. ಹರಕೆ ಅರಕೆ. ಸರಿಯಾದ ಪದ ಹರಕೆ. ಆನಂದ ಆನಂದ. ಸರಿಯಾದ ಪದ ಆನಂದ. ಅಯ್ಯೋ ಅಯ್ಯೋ. ಸರಿಯಾದ ಪದ ಅಯ್ಯೋ. ಹಾಲು ಹಾಲು. ಸರಿಯಾದ ಪದ ಹಾಲು. ಅಪ್ಪುಗೆ ಹಪ್ಪುಗೆ. ಸರಿಯಾದ ಪದ ಅಪ್ಪುಗೆ. ನಂತರ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ. ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ಇಲ್ಲಿ ನಾಗೆ ನಾವತ್ತಕ್ಷರ ಕೊಟ್ಟಿದ್ದಾರೆ, ಹಾಗಾಗಿ ಇದು ಸಜಾತಿ ಒತ್ತಕ್ಷರ ಆಗುತ್ತೆ. ಇದನ್ನು ವೃತ್ತದೊಳಗಡೆ ಬರೀಬೇಕು. ನಂತರ ಸೋಗೆ ನಾವತ್ತಕ್ಷರ ಸ್ನೋ. ವಿಜಾತಿ ಒತ್ತಕ್ಷರ ಚೌಕದಲ್ಲಿ ಬರೀಬೇಕು. ಶಾಗೆ ಟಾವತ್ತಕ್ಷರ ಸ್ಟ. ಇದು ವಿಜಾತಿ ಒತ್ತಕ್ಷರ ಚೌಕದಲ್ಲಿ ಬರೀಬೇಕು. ಹಗೆ ರಾವತ್ತಕ್ಷರ ರ ವಿಜಾತಿ. ಬಾಗೆ ಭಾವತ್ತಕ್ಷರ ಭ ಸಜಾತಿ. ಯಾಗೆ ಯಾವತ್ತಕ್ಷರ ಯ ಸಜಾತಿ. ಸಗೆ ತಾವತ್ತಕ್ಷರ ಸ್ತ ವಿಜಾತಿ. ಟಾಗೆ ಟಾವತ್ತಕ್ಷರ ಠ ಸಜಾತಿ. ತಾಗೆ ತಾವತ್ತಕ್ಷರ ಥ ಸಜಾತಿ. ಮಾಗೆ ಮಾವತ್ತಕ್ಷರ ಮ ಸಜಾತಿ. ಶೇಗೆ ರಾವತ್ತಕ್ಷರ ಶ್ರೇ ವಿಜಾತಿ. ಕಗೆ ಶಾವತ್ತಕ್ಷರ ಕ್ಷ ವಿಜಾತಿ. ಪಗೆ ಪಾವತ್ತಕ್ಷರ ಫ ಸಜಾತಿ. ಶೇಗೆ ನಾವತ್ತಕ್ಷರ ಶ್ನೇ ವಿಜಾತಿ. ನಂತರ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ. ಟಗರಿಗೆ ತರಗು ತಂದು ಹಾಕು. ತರೀಕೆರೆ ಹೇರಿ ಮೇಲೆ 3 ಕರಿ ಕುರಿಮರಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ.
ಕಾಗೆ ಪುಕ್ಕ ಗೂಬೆ ಪುಕ್ಕ. ನಂತರ ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ. ಧಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ನಂತರ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.